ನಾಳೆ ಹಾಸನಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಹಾಸನಾಂಬೆಯ ದರ್ಶನವನ್ನ ಪಡೆಯಲಿದ್ದಾರೆ ಸಿಎಂ. ವರ್ಷಕ್ಕೊಮ್ಮೆ ತಾಯಿ ಹಾಸನಾಂಬೆ ತನ್ನ ದರ್ಶನವನ್ನ ನೀಡಲಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವಕ್ಕೆ ಜನರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ನಾವು ನೋಡಿದ್ವಿ, ಸಾಕಷ್ಟು ಹೊಡೆದಾಟ, ಬಡಿದಾಟ, ನೂಕುನುಗ್ಗಲು, ಜೊತೆಗೆ ಆ ಒಂದು ಬ್ಯಾರಿಕೇಡ್ಗೆ ಕರೆಂಟ್ ಶಾಕ್ ಕೂಡ ಹೊಡೆದಿತ್ತು. ಸಾಕಷ್ಟು ಜನರು ಇದಕ್ಕೆ ಒಂದು ಕರೆಂಟ್ ಶಾಕ್ನ ಅನುಭವವನ್ನು ಪಡೆದಿದ್ರು. ಜೊತೆಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಅಂದ್ರೆ ಇಷ್ಟೆಲ್ಲ ಜನ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಸರಿಯಾದಂತಹ ವ್ಯವಸ್ಥೆಯನ್ನ ಮಾಡಿಲ್ಲ ಅನ್ನೋದಾಗಿ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ರೆ ಈ ಬಾರಿ ಜನರನ್ನ ನಾವು ಮಾತಾಡಿಸಿದಾಗ ಅವರು ಹೇಳ್ತಾ ಇರೋದು ಒಂದೇ, ಅಂದ್ರೆ ಬೇಗ ಈಸಿಯಾಗಿ, ಈಗ ಗಂಟೆಲೆ ಕ್ಯೂ ನಿಲ್ಲೋದು ಬೇಕಾಗಿಲ್ಲ, ಬೇಗ ನಮಗೆ ದರ್ಶನ ಸಿಗ್ತಾ ಇದೆ, ಜೊತೆಗೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವಕ್ಕೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಕಳೆದ 4 ದಿನದಿಂದ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನ ಪಡೀತಾ ಇದ್ದಾರೆ. ನಾಳೆ ಹಾಸನಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ನೋಡಿ, ನಾಳೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಭದ್ರತೆ ಅಂತೂ ಜಾಸ್ತಿನೇ ಇರುತ್ತೆ. ಒಂದು ದಿನ ಮುಂಚಿತವಾಗಿ ನಾಳೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು DCM DK ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟು ದರ್ಶನವನ್ನು ಪಡೆದಿದ್ದಾರೆ. ಯಾಕೆ ಹಾಸನಾಂಬೆ ವಿಶೇಷ ಅಂತ ಹೇಳಿದ್ರೆ, ವರ್ಷಕ್ಕೊಮ್ಮೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಭಾಗದಿಂದ, ಕೇವಲ ನಮ್ಮ ಕರ್ನಾಟಕದ ಜನ ಅಷ್ಟೇ ಅಲ್ಲ, ವಿದೇಶದಿಂದಲೂ ಕೂಡ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಭಕ್ತಾದಿಗಳು ಬಂದು ಆ ತಾಯಿಯ ದರ್ಶನವನ್ನು ಪಡಿತಾರೆ. ಆಮೇಲೆ ವಿಭಿನ್ನ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಅಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಸನಾಂಬ ಮಹೋತ್ಸವ ಇರುವಂಥ ಹಿನ್ನೆಲೆಯಲ್ಲಿ ತನ್ನ ಪಾಡಿಗೆ ತನ್ನ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಬರುವಂಥ ಭಕ್ತಾದಿಗಳಿಗೆ ಅವರಿಗೆ ಕ್ಯೂ ಆಗಿ ಸರತಿ ಸಾಲಿನ ನಿಂತು ದರ್ಶನ ಪಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾರೇ ಇದ್ರೂ ಕೂಡ ಕ್ಯೂನಲ್ಲೇ ನಿಲ್ಲಬೇಕು. ಅವರಿಗೆ VVIP ಪಾಸ್ ಈ ಬಾರಿ ಇಲ್ಲ. ಸೊ ಹಂಗಾಗಿ ನೀವು ಯಾರೇ ಬಂದರೂ ಕೂಡ, ಅದೇ ಸೆಕ್ಯೂರಿಟಿ ಇರುತ್ತಾರೆ, ಬಟ್ ನೇರವಾಗಿ ಬಂದರೂ ಕೂಡ ಭಕ್ತಾದಿಗಳ ಜೊತೆಗಿನ ಸರತಿ ಸಾಲಿನಲ್ಲಿ ನಿಂತು ನೀವು ದರ್ಶನವನ್ನು ಪಡೆಯಬೇಕಾಗಿರುವಂಥದ್ದು. ಈ ಬಾರಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದರೂ ಕೂಡ ಬರ್ತಾ ಇದ್ದಾರೆ ಎಲ್ಲ ರಾಜಕಾರಣಿ ಆಗಿರ್ಬೋದು ಅಥವಾ ಬೇರೆ ನಟಿಯರು ಆಗಿರ್ಬೋದು, ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇರುವಂಥದ್ದು. ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಬರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಅಲ್ಲಿ. ಸೊ ಆ ರೀತಿಯಾಗಿ ಕೃಷ್ಣ ಬೈರೇಗೌಡರು ಕೂಡ ಆ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ನೀಟಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಾಳೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ನಾಳೆಯೂ ಕೂಡ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿಯಾಗಿ ಒಂದು ಅಲ್ಲಿ ಬರುವಂಥ ಭಕ್ತಾದಿಗಳ ಸಂಖ್ಯೆ, ಸಹಜವಾಗಿ ಈಗ ಎಲ್ಲರೂ ಟಿವಿಯನ್ನು ನೋಡ್ತಿರ್ತಾರೆ, ಇದೆಲ್ಲವನ್ನು ನೋಡಿರುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಸಿಎಂ ಸಿದ್ದರಾಮಯ್ಯನವ್ರನ್ನ ನೋಡೋದಕ್ಕೆ. ಸೊ ಆ ರೀತಿಯ ಅಹಿತಕರ ಘಟನೆ ಆಗಬಾರ್ದು, ಯಾವ ರೀತಿಯ ಗಲಾಟೆ ಗದ್ದಲ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನಿಂದಲೂ ಕೂಡ ಅಲ್ಲಿ ಭದ್ರತೆಯನ್ನು ಕೊಡಲಾಗಿದೆ. ಇವತ್ತು DCM DK ಶಿವಕುಮಾರ್, ನಾಳೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಆ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಹಾಸನಾಂಬೆಯ ದರ್ಶನವನ್ನು ಪಡೀತಾರೆ. ಸೊ ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಾ ಇರುವಂಥ ಹಾಸನಾಂಬೆಯ ಜಾತ್ರಾ ಮಹೋತ್ಸವ ಒಂದು ಕಡೆ, ಈ ರೀತಿಯ ದರ್ಶನ ಮತ್ತೊಂದು ಕಡೆ ನಡೆಯುತ್ತೆ. ವಿವಿಧ ಕಾರ್ಯಕ್ರಮ ಇರುತ್ತೆ. ಸಾಯಂಕಾಲ ಆದರೆ ಇಡೀ ರಾತ್ರಿ ಕಾರ್ಯಕ್ರಮ. ಆದರೆ ಭಕ್ತಾದಿಗಳಿಗೆ 24 ತಾಸುಗಳ ಕಾಲ ಇದಕ್ಕೆ ದರ್ಶನಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ನೀವು ಬೆಳಗ್ಗೆನೇ ಹೋಗಬೇಕು, ಸಂಜೆ ಕ್ಲೋಸ್ ಆಗುತ್ತೆ, ಆ ಥರ ಏನಿಲ್ಲ. 24 ಗಂಟೆಯೂ ಕೂಡ ದರ್ಶನಕ್ಕೆ ಅವಕಾಶ ಇರೋದ್ರಿಂದಾಗಿ ಈ ರೀತಿಯಾಗಿ ಹೋಗೋದು ಬರೋದು ಆಗ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ನೀಡ್ತಾರೆ. ಇನ್ನು ಕಳೆದ ಬಾರಿ VIP ಹಾಗೂ VVIP ಟಿಕೆಟ್ಗಳಿದ್ವು. ಇದರಿಂದ ಸಾಕಷ್ಟು ತೊಂದರೆ ಆಗಿತ್ತು. ಅಂದರೆ ಜನರು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾಯ್ತಾ ಇದ್ರು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಈ ಬಾರಿ VIP ಹಾಗೂ VVIP ಟಿಕೆಟ್ಗಳು ಇರೋದಿಲ್ಲ. ಬರೀ ಗೋಲ್ಡ್ ಕ್ಲಾಸ್ ಎನ್ನುವಂತಹ ಟಿಕೆಟನ್ನು ನೀಡಲಾಗ್ತಾ ಇದೆ. ಅಂದರೆ ಒಂದು 300 ರೂಪಾಯಿ ಟಿಕೆಟ್ ಹಾಗೂ ಇನ್ನೊಂದು ಧರ್ಮದರ್ಶನದ ಟಿಕೆಟ್ ಹಾಗೂ ಇನ್ನೊಂದು 1,000 ರೂಪಾಯಿಯ ಟಿಕೆಟ್ಗಳನ್ನು ನೀಡಲಾಗ್ತಾ ಇದೆ. ಜೊತೆಗೆ ಈ ಬಾರಿ ಇಲ್ಲಿವರೆಗೂ ಕೂಡ ಹೇಮಕುಮಾರ್ ನೀವು ಹೇಳ್ದಂಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿಲ್ಲ. ಇವತ್ತು ಅಂದರೆ ಗುರುವಾರ ಆರಂಭವಾಗಿದ್ದು ಈ ಒಂದು ಜಾತ್ರಾ ಮಹೋತ್ಸವ. ಅಂದರೆ ಗುರುವಾರ ಯಾವುದೇ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಶುಕ್ರವಾರದಿಂದ ಸಾರ್ವಜನಿಕರು ತಾಯಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಇನ್ನು 15 ದಿನಗಳ ಕಾಲ ತಾಯಿ ದರ್ಶನವನ್ನು ನೀಡ್ತಾಳೆ. ಕಳೆದ ಗುರುವಾರದಿಂದ ಇನ್ನು 15 ದಿನಗಳವರೆಗೆ, ಅಂದರೆ ಬಲಿಪಾಡ್ಯಮಿಯವರೆಗೆ ತಾಯಿ ಹಾಸನಾಂಬೆ ತಾಯಿ ದರ್ಶನವನ್ನು ನೀಡ್ತಾಳೆ. ವರ್ಷಕ್ಕೊಮ್ಮೆ ದರ್ಶನ ಭಾಗ್ಯವನ್ನು ಕರುಣಿಸ್ತಾಳೆ ಹಾಸನಾಂಬೆ. ಇನ್ನು ಅಕ್ಟೋಬರ್ 18ರಿಂದ 22ರವರೆಗೆ ಜನಸಂದಣಿ ಹೆಚ್ಚಾಗುವ ನಿರೀಕ್ಷೆ ಇದೆ ಅಂತೆ. ಸೊ ಹಾಗಾಗಿ ಅದಕ್ಕೂ ಮುನ್ನ ಭಕ್ತರು ದರ್ಶನ ಪಡೆದು ಸಹಕರಿಸುವಂತೆ ಈಗಾಗಲೇ ಮನವಿ ಮಾಡಲಾಗಿದೆ. ಭಕ್ತರಿಗೆ ಮತ್ತು ದರ್ಶನಕ್ಕೆ ಸಹಾಯ ಮಾಡಲು 700ಕ್ಕೂ ಹೆಚ್ಚು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಅದರ ಜೊತೆಗೆ ರೋವರ್ಸ್ ಮತ್ತು ರೇಂಜರ್ಸ್ಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡಬೇಕಾಗತ್ತೆ.